ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4 ಆವರಣದಲ್ಲಿ ನಡೆದ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಶೈಕ್ಷಣಿಕ ಜಾಗೃತ ವೇದಿಕೆ ಆಶ್ರಯದಲ್ಲಿ ಸಂಪಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4 ಇದರ 25ನೇ ವರ್ಷದ ರಜತ್ ಮಹೋತ್ಸವದ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದರ ಸವಿನೆನಪಿಗಾಗಿ ನೂತನ ಶಾಲಾ ಕೊಠಡಿ, ದ್ವಾರ ಬಾಗಿಲು, ಅಡಿಗೆ, ದಾಸ್ತಾನು ಕೊಠಡಿ ಹಾಗೂ ಮೈದಾನದ ಪೇವರ್ಸ್ ಮತ್ತು ಟೈಲ್ಸ್ ಜೋಡಣೆಯ ಉದ್ಘಾಟನೆಯನ್ನು ಕಿತ್ತೂರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರವರು ನೆರವೇರಿಸಿದರು. ಸಾನ್ನಿಧ್ಯವನ್ನು ವೇದಮೂರ್ತಿ ಶಟಸ್ಥಲ ಬ್ರಹ್ಮ ಚೆನ್ನವೀರ ಮಹಾಸ್ವಾಮಿಗಳು, ಕಟಾಪುರಿ ಮಠ ಮಹಾಸ್ವಾಮಿಗಳು ಮತ್ತು ಶ್ರೀಮನಿ ಪ್ರಸ್ವಪ್ರಭು ನೀಲಕಂಠ ಮಹಾಸ್ವಾಮಿಗಳು, 3000 ಮಠ ಬೈಲಹೊಂಗಲ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು, ಆರಾದ್ರಿ ಮಠ ಬೈಲಹೊಂಗಲ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಧ್ಯಕ್ಷತೆಯನ್ನು ಮಂಜುನಾಥ್ ಸಿಡ್ಲೆವಾಗೋಳ್ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ನಾನಾ ಸಾಹೇಬ್ ಪಾಟೀಲ್, ಶಂಕರಪ್ಪ ಸಿದ್ನಾಳ್, ಡಾಕ್ಟರ್ ಬೇಬಿ ಪುಟ್ಟಿ, ದುಂಡಪ್ಪ ಒಕ್ಕುಂದ್, ಎಸ್.ಜಿ. ಸಿದ್ನಾಳ್, ಹನುಮಂತ ಸಿರಹಟ್ಟಿ, ತಹಸೀಲ್ದಾರದ ಬೈಲಹೊಂಗಲ ಶ್ರೀಮತಿ ಮಹಾದೇವಿ, ಕುಡವಕ್ಕಲಿಗ ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಶ್ರೀ ಮಹೇಶ್ ಹೋಲಿ, ಶ್ರೀಮತಿ ವಿಜಯಲಕ್ಷ್ಮಿ, ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅನಿಲ್ ನೇಸರ್ಗಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಹನುಮಂತ ಸಿಡ್ಲೆವಾಗೋಳ್, ಎಸ್ಡಿಎಂಸಿ ಮತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು, ಅಂಗನವಾಡಿ, ಆರೋಗ್ಯ ಇಲಾಖೆ, ಶಿಕ್ಷಕರು, ಸೈನಿಕರು, ರೈತರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ಕಾರ್ಯಕ್ರಮದ ಸವಿನೆನಪಿಗಾಗಿ ಸಂಪಗಾಂವ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 12 ಗ್ರಾಮಗಳ ತಲಾ 3 ಜನ ಆದರ್ಶ ರೈತರು, ಸೈನಿಕರು ಹಾಗೂ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಪಗ್ರಾಮದ ಎಲ್ಲ ಶಿಕ್ಷಕರನ್ನು ದಂಪತಿ ಸಮೇತ ಸನ್ಮಾನಿಸಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಂಪಗಾಂವ, ಚಿಕ್ಕಬಾಗೇವಾಡಿ, ಹನ್ನಿಕೇರಿ ಕ್ಲಸ್ಟರ್ದಲ್ಲಿ ಸಲ್ಲಿಸ್ತಾ ಇರುವ ಆದರ್ಶ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಅಕ್ಷರ ಮಾತೆ ಸಾವಿತ್ರಿಬಾಯಿ ಜ್ಯೋತಿರಾವ್ ಫುಲೆ ದಂಪತಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ ಸಾಯಂಕಾಲ ಶಾಲಾ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮಗಳು ಜನರ ಮನ ಸೆಳೆದವು. ಪ್ರಧಾನ ಗುರುಗಳಾದ ಎಸ್.ಡಿ. ಗಂಗಣ್ಣವರ್ ಸ್ವಾಗತ ಮಾಡಿದರು. ಶ್ರೀಕಾಂತ್ ಉಳೆಗಡ್ಡಿ, ಬಿ.ಎಸ್. ಮೇಲಿನಮನಿ, ಡಿ.ವಿ. ಗೌಡಪ್ಪನವರ್, ಬಿ.ಎಸ್. ಚಿವುಟಿಗುಂಡಿ, ಜಿ.ಟಿ. ನಾಗನಗೌಡರ್, ವೀರೇಶ್ ಚರಂತಿಮಠ ಸರ್ ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು. ವರದಿ ರುದ್ರಪ್ಪ ಹುಬ್ಬಳ್ಳಿ, ಸಂಪಗಾವಿ. ಸಾವಿತ್ರಿಬಾಯಿ ಫುಲೆ ಜ್ಯೋತಿರಾವ್ ಫುಲೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಸಹಿತ ವೇದಿಕೆಯಲ್ಲಿ ನಡೀತಾ ಇದೆ. ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ ನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಸಂಪೂರ್ಣ ಜಿಲ್ಲಾ ಪಂಚಾಯತ್ ಗ್ರಾಮದ ಶಿಕ್ಷಕ, ಸೈನಿಕ, ರೈತ ಈ 3 ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಿದ ವೇದಿಕೆಯ ಮೇಲೆ ಆಸೀನರಾದಂತಹ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಗಣ್ಯಮಾನ್ಯರು ಈ ಒಂದು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮನೆಗೆ ದಾಸ್ತಾನು ಕೊಠಡಿ ಹಾಗೂ ಮೈದಾನದ ಪೇವರ್ಸ್ ಮತ್ತು ಟೈಲ್ಸ್ ಉದ್ಘಾಟನಾ ಕಾರ್ಯಕ್ರಮ, ಅದೇ ರೀತಿಯಾಗಿ ದಾನಿಗಳಿಗೆ ಮತ್ತು ಸಾಧಕರಿಗೆ ಸಾವಿತ್ರಿಬಾಯಿ ಜ್ಯೋತಿರಾವ್ ಫುಲೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು.
ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನು ಪುಟ್ಟ ಗ್ರಾಮದಲ್ಲಿ ಅತ್ಯಂತ ಬಡತನದಿಂದ ವಿದ್ಯಾರ್ಥಿ ಜೀವನವನ್ನು ಸಾಗಿಸಿ ಅತ್ಯಂತ ಪ್ರತಿಷ್ಠಿತ ಬೆಂಗಳೂರಿನ BSNL ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯವನ್ನು ಮಾಡುತ್ತಾ ಇವತ್ತು ಸಂಪಗಾಂವ್ ಗ್ರಾಮದ SSLC ಒಳಗ ಯಾರು ಪ್ರಥಮವಾಗಿ ಬರ್ತಾರ ಅವರಿಗೆ 1 ತೊಲಿ ಬಂಗಾರ. ಹೋದ ವರ್ಷ ಅರ್ಧ ತೊಲಿ ಬಂಗಾರ ಕೊಟ್ಟಿದ್ರು, ಈ ವರ್ಷ 1 ತೊಲಿ ಬಂಗಾರ. ಅದರ ಜೊತೆಗೆ ಇಡೀ ಶಾಲೆ RS ಪ್ರೌಢ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನ ಪ್ರಸಾದವನ್ನು ನೀಡುವ ಮುಖಾಂತರ ಬಹಳ ಸಂತೋಷದಿಂದ ನಾವು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅಂತ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಸಿಡ್ಲಿಹುಳು ಅವರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಮ್ಮ ಅನಿಲ್ ನೇಸರ್ಗಿ ಆಗಿರ್ಬೋದು, ಶ್ರೀಕಾಂತ್ ಅಲ್ಕಿ ಆಗಿರ್ಬೋದು, ಅದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯವರು, ಅದರ ಜೊತೆಗೆ ಎಲ್ಲ SDMC ಅವರು ಬಹಳಷ್ಟು ಮುತುವರ್ಜನ ವಹಿಸಿ ಈ ಶಾಲೆಗೆ NRG ಯೋಜನೆಗಳಲ್ಲಿ ಸುಮಾರು 30 ಲಕ್ಷಗಳನ್ನ ಮಂಜೂರಾತಿಯನ್ನು ಮಾಡುವ ಮುಖಾಂತರ ತದನಂತರ ಸನ್ಮಾನ್ಯ ಶಾಸಕರು ಇನ್ನು ವೇದಮೂರ್ತಿ ಶ್ರೀ ಮಹಾಂತಯ್ಯ ಶಾಸಕರು ಆರಾದ್ರಿ ಮಠ ಇವರಿಗೆ ಉದಯ ಹಿರೇಮೈತ್ರಿಯವರು ಮಾಲಾರ್ಪಣೆಯನ್ನು ಮಾಡಿ ಪುಷ್ಪವನ್ನು ನೀಡಬೇಕಾಗಿ ವಿನಂತಿ. ಇನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಹಾಗೂ ಈ ಶಾಲೆಯ ಅಭಿವೃದ್ಧಿಯಲ್ಲಿ ತೊಡಗಿರ್ತಕ್ಕಂಥ ಸಹಾಯವನ್ನು ಮಾಡಿರ್ತಕ್ಕಂಥ ನೇಸರಿಗೆ ಹನುಮಂತಪ್ಪ ಮರ್ಯಾದ ಪುಷ್ಪವನ್ನು ನೀಡಿ ಸ್ವಾಗತವನ್ನು ಮಾಡಬೇಕು. ಇನ್ನು ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಒಂದು ನಿದರ್ಶನ ಇದೆ. ಸುಮಾರು ಒಂದು 2-2.5 ವರ್ಷ ಹಿಂದ್ಗಡೆ ಈ ಶಾಲೆ ಬಂದು ನೋಡಿದ್ರೆ ಬಹುತೇಕ ಈ ಪಿಕ್ಚರ್ ಗೊತ್ತಾಗ್ತಿರ್ಕಿಲ್ಲ. ಇದು ಎಲ್ಲಿ ಬೇಕಾದ್ರೆ ನೀರು ನಿಂದ್ರು ಹೈಂದಿಗಳು ನಡ್ತಿದ್ವು. ಯಾವುದೂ ಒಂದು ಕೊಠಡಿ ಸುಸ್ಥಿತಿಯಲ್ಲಿ ಇರ್ತಿಲ್ಲ. ಒಂದಿಬ್ಬರು ಯುವಕರು ಅಥವಾ ಒಬ್ಬ ಮುಖ್ಯೋಪಾಧ್ಯಾಯ ಮನಸ್ಸು ಮಾಡಿದ್ರೆ ಆ ಶಾಲೆಯ ರೂಪ ಹೆಂಗೆ ಬದಲಿಸ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಇದನ್ನು ನಿದರ್ಶನ. ಅದನ್ನು ಮನಸ್ಸು ಮಾಡಿ ರಾಜಕಾರಣಿಗಳು ಅಂತ ಹೋಗ್ಬೇಕು, ಜನಪ್ರತಿನಿಧಿಗಳು ಅಂತ ಹೋಗ್ಬೇಕು, ದಾನಿಗಳಂದಮೇಲೆ ತಗೊಳ್ಳುವಂಥ ಶಕ್ತಿನೂ ಇರ್ಬೇಕು. ಬರೀ ಎಲ್ಲರೂ ಅದೇನಂತ ಹೋಗಿ ದಾನಿಗಳು ಕಡೆ ಕೊಡೋದಲ್ಲ, ಏನಾರ ಮಾಡಿ ತೋರಿಸ್ಬೇಕು, ತಾವಾಗೆ ಬಂದು ಕೊಡ್ತಾರೆ. ಮಾಡಿ ತೋರಿಸೋ ಮಟ್ಟ ಕೊಡೋದಲ್ಲ. ಯಾಕಂದ್ರೆ ಅದು ನಾವು ಕೊಟ್ಟಂಥ ದೇಣಿಗೆ ಸರಿಯಾದ ರೂಪದಲ್ಲಿ ಹೋಗ್ತೈತೋ ಇಲ್ಲೋ ಅನ್ನುವಂಥದ್ದು ಭಾಳಷ್ಟು ಮಂದಿಗೆ ಈಗಿನ ಕಾಲಮಾನದಾಗ ಇದೈತಿ. ಆದ್ರೆ ಜಾಗೃತ ವೇದಿಕೆಯ ಸಂಭಾವ್ಯವಾದ ಸಂಯುಕ್ತ ಆಶ್ರಯದಲ್ಲಿ ಈ ಶಾಲೆಯ 25ನೇ ವರ್ಷದ ರಜತ ಮಹೋತ್ಸವ ಪ್ರಯುಕ್ತ ನೂತನವಾಗಿ ನಿರ್ಮಾಣವಾದಂಥ ಶಾಲಾ ಕೊಠಡಿಯ ದ್ವಾರ ಬಾಗಿಲ, ಅಡುಗೆ ದಾಸ್ತಾನು ಕೊಠಡಿ ಹಾಗೂ ಈ ಮೈದಾನದಲ್ಲಿ ಅಳವಡಿಸಿದಂಥ ಪೇವರ್ಸ್ ಟೈಲ್ಸ್ ಗುಡ್ಡೆ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ. ಅದರ ಜೊತೆಗೆ ದಾನಿಗಳಿಗೆ ಹಾಗೂ ಸಾಧಕರಿಗೆ ಸಾವಿತ್ರಿಬಾಯಿ ಫುಲೆ ಸೇವಾರತ್ನ ಪ್ರಶಸ್ತಿ ಸಮಾರಂಭ ಹಾಗೂ ವಾರ್ಷಿಕ ಸೇವಾ ಸಮಾರಂಭ. ಇದರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ವೇದಮೂರ್ತಿ ಶರತ್ತಗೌಡ ಜನವೀರ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸಾನ್ನಿಧ್ಯ ವಹಿಸಿದ ಶ್ರೀಮನ್ ನೆರೆದೊಳ ಪ್ರೊಫೆಸರ್ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ವೇದಮೂರ್ತಿ ಶ್ರೀ ಮಾತಾಯಾತ ಶಿಕ್ಷಕರು, ಸೈನಿಕರಾಗಿರ್ತಕ್ಕಂತಹ ಬಸವರಾಜ್ ಬೆಳವಂಕಿ ಹಾಗೂ ರೈತರಾಗಿರ್ತಕ್ಕಂತಹ ಸಮಾಜ ಸೇವಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಕೃಷ್ಣಾಜಿ ಕುಲಕರ್ಣಿ, ಕೆಡಾಲ್ ಗ್ರಾಮದವರಾಗಿರ್ತಕ್ಕಂತಹ ಪ್ರಭು ವಾರಾಜ್, ಸನ್ಮಾನ್ಯ ಪ್ರಭು ವಾರಾಜ್ ಸೈನಿಕರು, ನಿವೃತ್ತ ಸೈನಿಕರು ದಯವಿಟ್ಟು ವೇದಿಕೆ ಆಗಮಿಸಬೇಕು.